ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ದಯವಿಟ್ಟು ಈ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಲ್ಲೇ ನೋಡಿ. ಯಾರಾದರೂ ನಮ್ಮ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ಹಾಕಿರ್ತೀನಿ, ದಯವಿಟ್ಟು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗ್ಬೋದು. ನೋಡಿ, ಇದೊಂದು ರಾಷ್ಟ್ರೀಯ ಹೆದ್ದಾರಿ 48 ಅಂತೇಳಿ. ಇದು ಚಿತ್ರದುರ್ಗ ಟು ಪಾವಗಡ ರೋಡು. ಇದು ಶೈಲಾಪುರದಲ್ಲಿ ನೋಡಿ, ಶೈಲಾಪುರದ ಹತ್ರ ಇದು ಟರ್ನಿಂಗ್ಸ್ಗಳು ಭಾಳ ಇದ್ದಾವೆ. ಪಾವಗಡ ತಾಲೂಕು ಶೈಲಾಪುರ ಗ್ರಾಮ. ಆ ಶೈಲಾಪುರ ಗ್ರಾಮದ ಸ್ವಲ್ಪ ಮುಂದೆ ಹೋದರೆ ಟರ್ನಿಂಗ್ಸು ಭಾಳ ಇದ್ದಾವೆ. ಈ ತೋಟದ ಪಕ್ಕದಲ್ಲೇ ಆ ಟರ್ನಿಂಗಲ್ಲಿ ಯಾವುದೇ ರೀತಿಯಾದ ನಾಮಫಲಕಗಳು ಹಾಕಿಲ್ಲ, ಅಂದರೆ ಟರ್ನಿಂಗ್ ಇರ್ತಕ್ಕಂಥ ಬೋರ್ಡುಗಳನ್ನು ಅಳವಡಿಸಿಲ್ಲ. ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಳಿ. ಯಾಕೆಂದರೆ ಇಲ್ಲಿ ತುಂಬ ಆಕ್ಸಿಡೆಂಟ್ಗಳೆಲ್ಲ ಆಗ್ತಿರ್ತವೆ. ಹಾಗಾಗಿ ಮೊದಲೆಲ್ಲ ಆಗಿದ್ದಾವೆ, ಮತ್ತು ಮುಂದೆ ಆಗೋದು ಬೇಡ. ನೋಡಿ, ಈ ಕಡೆಯಿಂದ ಫಾಸ್ಟಾಗಿ ಬರ್ತಾರೆ, ಹಾಗಾಗಿ ಆ ಕಡೆಯಿಂದನೂ ಫಾಸ್ಟಾಗಿ ಬರ್ತಾರೆ. ಅನಾಹುತ ಆಗೋದಕ್ಕಿಂತ ಮುಂಚೆ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇದೇನನ್ನ ಆಕ್ಸಿಡೆಂಟ್ ಏನನ್ನ ಆದರೆ ನೇರ ಹೊಣೆ ಸರ್ಕಾರದ್ದೇ ಆಗಿರ್ತದೆ. ಯಾಕೆಂದಿರ ಇಲ್ಲಿ ಫುಲ್ಲು ಇದು ಡೇಂಜರ್ ಕ್ರಾಸು, ಆಕ್ಸಿಡೆಂಟ್ ಝೋನ್ ಅಂತ ಕರೀತಾರೆ ಇದನ್ನ. ತುಂಬ ಆಕ್ಸಿಡೆಂಟ್ಗಳು ಆಗಿದ್ದಾವೆ ಮೊದಲೆಲ್ಲನ. ಇನ್ನು ಮುಂದಾದ್ರೂ ಆಗೋದು ಬೇಡ. ನೋಡಿ, ಇವು ನಾಮಫಲಕಗಳಾಗಲಿ, ತಿರುವಿನ ಒಂದು ಬೋರ್ಡ್ ಆಗಲಿ, ಯಾವುದೇ ರೀತಿಯಾಗಿರ್ತಕ್ಕಂಥದ್ದೊಂದು ಬೋರ್ಡ್ ಆಗಲಿ ಅಳವಡಿಸಿಲ್ಲ. ದಯವಿಟ್ಟು ಅದನ್ನ ಅಳವಡಿಸಿ. ನೋಡಿ ಎಷ್ಟು ಫಾಸ್ಟಾಗಿ ವೆಹಿಕಲ್ಸ್ ಬರ್ತಾವೆ ಅನ್ನೋದು. ಆ ತಿರುವುಗಳಲ್ಲಿ ಇಲ್ಲಿ ಆಪೋಸಿಟಲ್ಲಿ ಹೋದರೆ ದಯವಿಟ್ಟು ಅಪಘಾತ ಆಗೋದಂತೂ ಖಚಿತ. ಅದಾಗೋದಕ್ಕಿಂತ ಮುಂಚೆಲೇ ಎಚ್ಚೆತ್ಕೊಂಡ್ರೆ ತುಂಬ ಒಳ್ಳೆಯದು. ಆದಷ್ಟು ಈ ಸಂಬಂಧಪಟ್ಟಿರತಕ್ಕಂಥ ಅಧಿಕಾರಿಗಳು ಕೂಡಲೇ ಇಲ್ಲೊಂದು ತಿರುವಿನ ಒಂದು ಬೋರ್ಡುಗಳಲ್ಲಿ ಅಲ್ಲಲ್ಲಿ ತಿರುವುಗಳಲ್ಲಿ ಅಳವಡಿಸಿ. ಯಾಕೆಂದರೆ ತುಂಬ ಅನುಕೂಲ ಆಗುತ್ತೆ ಜನಗಳಿಗಾಗಿ. ನೋಡಿ, ಯಾರಾದರೂ ಹೊಸ್ದಾಗಿ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ದಯವಿಟ್ಟು ಸಾಕಷ್ಟು ಜನಕ್ಕೆ ಶೇರ್ ಮಾಡೋದ್ರಿಂದ ಈ ವಿಡಿಯೋನ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ನೋಡಿ, ಸಂಪೂರ್ಣವಾಗಿ ಈ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ವೆಹಿಕಲ್ಸ್ ಅಡ್ಡಾಡ್ತವೆ, ಸಾಕಷ್ಟು ವೆಹಿಕಲ್ಸ್ ಅಡ್ಡಾಡ್ತವೆ. ಕೆಲವರು ಹಾರನ್ ಮಾಡ್ಕೊಂಡೇ ಬರೋಲ್ಲ, ಶಬ್ದ ಇಲ್ದೇ ಬರ್ತಾರೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಓಡಾಡಬೇಕಾಗುತ್ತೆ. ಹಾಗಾಗಿ ಇಲ್ಲೊಂದು ಬೋರ್ಡು ಸಮೇತ ಅಳವಡಿಸಿಲ್ಲ. ಹಾಗಾಗಿ ಈ ವಿಡಿಯೋನ ಹಾಕ್ತಾಯಿದ್ದೀನಿ. ದಯವಿಟ್ಟು ಸಾವಿರಾರು ಜನಕ್ಕೆ, ಲಕ್ಷಾಂತರ ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ. ನಿಮಗೇನಾದರೂ ಈ ವಿಡಿಯೋ ಓಕೆ ಅನಿಸಿದರೆ ಒಂದೇ ಒಂದು ಲೈಕ್ ಮಾಡಿ. ನೋಡಿ, ಸುಮಾರು ಒಂದು 2 ಅಥವಾ 3 ಟರ್ನಿಂಗ್ ಇದ್ದಾವೆ. ಆ ಟರ್ನಿಂಗ್ಗಳಲ್ಲಿ ಯಾವುದೇ ರೀತಿಯಾದ ಒಂದು ಬೋರ್ಡ್ ಇಲ್ಲ. ಸಾಕಷ್ಟು ವೆಹಿಕಲ್ಸ್ ಅಡ್ಡಾಡ್ತವೆ, ತುಂಬ ವೆಹಿಕಲ್ಸ್ ಅಡ್ಡಾಡ್ತವೆ. ಇದು ನೈಟ್ ಹೊತ್ತಂತೂ ಏನು ಭಾರಿ ಫಾಸ್ಟಾಗಿ ಬರ್ತಾರೆ. ಹೆಚ್ಚಿನದಾಗಿ ಲಾರಿಗಳೆಲ್ಲ ಪಾಸ್ ಆಗ್ತಿರ್ತವೆ, ಭಾರಿ ಲಾರಿಗಳು, ವೆಹಿಕಲ್ಸ್ ಓಡಾಡ್ತವೆ. ಹಾಗಾಗಿ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಸಾಕಷ್ಟು ಜನಕ್ಕೆ ಇದನ್ನ ಶೇರ್ ಮಾಡಿ. ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಫುಲ್ಲು ಟರ್ನಿಂಗ್ ಇದೆ. ನೋಡಿ ಎಷ್ಟು ಟರ್ನಿಂಗ್ ಇದೆ ಅಂಥೇಳಿ. ಆಪೋಸಿಟ್ಟು ಬರ್ತಿರ್ತವೆ, ಈ ಕಡೆಯಿಂದನೂ ಹೋಗ್ತಿರ್ತವೆ. ತುಂಬ ಅಪಘಾತದ ಪ್ಲೇಸ್ ಇದು. ಅದಕ್ಕಾಗೋದಕ್ಕಿಂತ ಮುಂಚಿತವಾಗಿಯೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಇದನ್ನ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಇದು ಕೂಡಲೇ ಇಲ್ಲಿ ನಾಮಫಲಕವನ್ನು ಅಥವಾ ಟರ್ನಿಂಗ್ ಬೋರ್ಡುಗಳನ್ನು ಅಳವಡಿಸಿ ಸ್ವಲ್ಪ ಆದ್ರೂ ಆಕ್ಸಿಡೆಂಟ್ ಆಗೋದನ್ನ ತಡೆಗಟ್ಟುತ್ತೆ. ಅದು ಅಲ್ಲಲ್ಲಿ ಅದನ್ನ ಅಳವಡಿಸೋದ್ರಿಂದ ತುಂಬ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ವೇಗದ ಮಿತಿ ಎಷ್ಟಿರಬೇಕು ಅನ್ನೋದು ಬೋರ್ಡುಗಳೆಲ್ಲ ಇರ್ತವೆ, ಅದನ್ನು ಸಮೇತ ಅಳವಡಿಸಿ. ಇಲ್ಲಿ ತುಂಬ ಫಾಸ್ಟಾಗಿ ಬರ್ತಾರೆ ಅಂದರೆ ತುಂಬ ಫಾಸ್ಟಾಗಿ ಬರ್ತಾರೆ. ದಯವಿಟ್ಟು ಈ ವಿಡಿಯೋ ನೋಡೋದ್ರೂ ಇದನ್ನು ನೀವು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ, ಸಾಕಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಒಂದು ಎಚ್ಚರಿಕೆಯಾದ ಮಾಹಿತಿ ಕೊಟ್ಟಿದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಓಕೆ ಅನಿಸಿದರೆ ಒಂದೇ ಒಂದು ಲೈಕ್ ಮಾಡಿ. ಓಕೆ, ಬಾಯ್.